ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಪಡಿಸೋದೇನೆಂದರೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೌದಿಲ್ಲ, ಈಗ ಪ್ರಸ್ತುತವಾಗಿ ಹೆಚ್ಚು ಕಡಿಮೆ ಏನಂತಂದ್ರೆ ಈಗಿನ 4,000 ಪೋಸ್ಟ್ ಏನಂತಂದ್ರೆ ಅತಿ ದೊಡ್ಡ ಏನಂತಂದ್ರೆ ನೇಮಕಾತಿ ಆಗಿದೆ. ಎಷ್ಟು 4,000 ಪೋಸ್ಟ್ಗಳನ್ನು ಕರೆದ. ಎಷ್ಟಾಗಿದೆ ಇವಾಗ? 4,000 ಪೋಸ್ಟ್ಗಳನ್ನು ಕರೆದ ಅಂತ ಹೇಳ್ಬೋದು. ಯಾವುದು ಇವಾಗ? PCಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ರೈಟ್. ಅದಕ್ಕೆ ಮುಖ್ಯವಾಗಿ ಏನಂತಂದ್ರೆ ನಾವು ಇರ್ತಕ್ಕಂಥ ಇದಕ್ಕ ಓನ್ಲಿ ಬರೀ CET ಇದೆ. ಅದಕ್ಕೆ ನಮಗೆ ಆಸ್ತಿ ಏನಪ್ಪಾ ಅಂದ್ರೆ ಈಗ ಮೇನ್ CET. ಹೌದಿಲ್ಲ. ಅದಕ್ಕೆ ನಾವು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಈಗ ಆಲ್ಮೋಸ್ಟ್ ಟೈಮ್ ಏನಂತಂದ್ರೆ ಬಹಳ ಶಾರ್ಟ್ ಆಗಿದೆ. ಹೌದಿಲ್ಲ, ಕೇವಲ ಏನಂತಂದ್ರೆ 15 ಡೇಸ್ ಅಂದ್ರೆ 50 ದಿನಗಳೈತಿ. ಹೌದಿಲ್ಲ, ನಾವು ಒಂದೊಂದು ಸಬ್ಜೆಕ್ಟಿಗೆ ಕೇವಲ ಮಾಡಿದ್ರೆ 2-3 ದಿವಸ ಹಿಡಿದ್ರೆ ನಾನು ಏನಂತಂದ್ರೆ ಒಂದೊಂದು ಸಬ್ಜೆಕ್ಟಿಗೆ 2 ಡೇಸ್ ಅಥವಾ 3 ಡೇಸ್ ಮಾತ್ರ ಸಿಗ್ತೈತಿ. ಅದಕ್ಕೆ ನಾವ್ ಏನಂತಂದ್ರೆ ಈಗ ಕರೆಕ್ಟ್ ಆಗಿ ಏನಂತಂದ್ರೆ ಈಗ ಹಿಂದೆ ಸಬ್ಜೆಕ್ಟ್ಗಳು ಏನು ಆಲ್ಮೋಸ್ಟ್ ಆಲ್ ಇವಾಗ ಯಾರು ಮುಂದೆ ಆಲ್ರೆಡಿ ಓದಿರೋರು ಏನ್ ಮಾಡ್ಬೇಕಾಗುತ್ತೆ, ಇವಾಗ ರಿವಿಷನ್ ಮಾಡ್ಬೇಕಾಗುತ್ತೆ. ಈಗ ಯಾರು ಇನ್ನ ಓದ್ಬೇಕಲ್ಲ ಅದೇನೈತೆ ಒಂದ್ಸಲ ತಯಾರಿಸಲ ಅದು ರಿವಿಷನ್ ಮಾಡ್ಬೇಕು. ಹೌದಿಲ್ಲ, ಮುಖ್ಯವಾಗಿ ಫಸ್ಟ್ ಏನಪ್ಪಾ ಅಂದ್ರೆ ಈಗ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ವಿಧಾನ ಪರಿಷತ್ ಅನ್ನು ಹೊಂದಿಲ್ಲ ಅಂತ ಹೇಳ್ಬೇಕು. ಹೌದಿಲ್ಲ, ವಿಧಾನ ಪರಿಷತ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಹೌದಿಲ್ಲ, ರಾಜ್ಯದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು, ರಾಷ್ಟ್ರದಲ್ಲಿ ಲೋಕಸಭೆ ರಾಜ್ಯಸಭೆ. ಹೌದಿಲ್ಲ, ಸ್ವಲ್ಪ ಅನುಷ್ಠಾನ ಮಾಡಿದ್ವಿ. ಯಾವ್ದು ಇವಾಗ ರಾಜ್ಯದಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ಒಂದನೇದು. ಹೌದು, ರಾಜ್ಯದಲ್ಲಿ ಬಂದಾಗ ಏನಾಗುತ್ತೆ ಇವಾಗ ರಾಜ್ಯದಲ್ಲಿ, ರೈಟ್. ಒಂದನೇದು ಯಾವ್ದಪ್ಪ ಅಂದ್ರೆ ಇಲ್ಲಿ ಯಾವ್ದು ಬರ್ತಂದ್ರೆ ಈಗ ವಿಧಾನಸಭೆ ಅಂದ್ರೆ MAಲಿ ವಿಧಾನಸಭೆ ಅಂತ, ರೈಟ್. ಆಮೇಲೆ ಇದರ ಯಾವ್ದು ಇವಾಗ ವಿಧಾನ ಪರಿಷತ್ತು ಅಂತಾರೆ. ಯಾವ್ದು? ವಿಧಾನ ಪರಿಷತ್ತು. ಹೌದಿಲ್ಲ, ಇದೇನಂತಾರೆ ಇವಾಗ ಕೆಳಮನೆ ಅಂತೀವಿ. ನಾವ್ ಏನಂತೀವಿ ಇವಾಗ? ಕೆಳಮನೆ. ಮತ್ತೆ ಅಂದ್ರೆ ಕೆಳಗಿರಂಗಿಲ್ಲ, ಕೆಳಮನೆ ಅಂದ್ರೆ ಮೇನ್ ಇಂಪಾರ್ಟೆಂಟ್. ವಿಧಾನಸಭೆ ಅಂದ್ರೆ ಏನಂತಂದ್ರೆ ಮೇಲ್ಮನೆ ಅಂತೀವಿ. ಏನಂತೀವಿ ಇವಾಗ? ಮೇಲ್ಮನೆ, ರೈಟ್. ಇದಕ್ಕೇನಂತೀವಿ ಇವಾಗ? ದ್ವಿಸದನ ಹೊಂದಿದಂತ ರಾಜ್ಯಗಳು ಇದರಲ್ಲಿ ಯಾವುದು ಇಲ್ಲ ಅಂತ ಕೇಳ್ಯಾರ. ಹೌದಿಲ್ಲ, ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ಆನ್ಸರ್ ಬರೋದು. ಹೌದಿಲ್ಲ, ಆಮೇಲೆ ವಿಧಾನಸಭೆ ಅಂದ್ರೆ MAಲಿ ಅಂತ ಕನ್ನಡ. ಯಾವುದು MAಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಮೇಲೆ ಇದು ಅಧಿಕಾರ ಎಷ್ಟು ವರ್ಷ ಇದೆ ಇವಾಗ? 5 ವರ್ಷ ಇದೆ. ಇವರ ಅಧಿಕಾರ ಎಷ್ಟು ವರ್ಷ ಇವಾಗ? 6 ವರ್ಷ ಇದೆ. ಹೌದಿಲ್ಲ, ಇವ್ರು ಇರ್ತಕ್ಕಂಥ ನೇಮಕಾತಿ. ನೆಕ್ಸ್ಟ್ ಏನಂತಂದ್ರೆ ನಾವು ನೆಕ್ಸ್ಟ್ ಏನಂತಂದ್ರೆ ರಾಷ್ಟ್ರದಲ್ಲಿ ಬಂದಾಗ ಅಥವಾ ಏನಂತಂದ್ರೆ ಲೋಕಸಭೆ ದಿವಸದ ಯಾವ್ದು ಇವಾಗ? ಲೋಕಸಭೆ ಅಂತೀವಿ. ಇಲ್ಲಿ ಯಾವ್ದು ಇವಾಗ? ರಾಜ್ಯಸಭೆ, ರೈಟ್. ರಾಜ್ಯಸಭೆ. ಇದರಲ್ಲಿ ಯಾವುದು? ಮೇಲ್ಮನೆ. ಇದು ಯಾವುದು? ಅಲ್ಲ, ಕೆಳಮನೆ. ಇದರ ಅಧಿಕಾರ ಎಷ್ಟು ವರ್ಷ ಇದೆ? ಇದು 5 ವರ್ಷ. ಇದು ಎಷ್ಟು ವರ್ಷ ಇವಾಗ? 6 ವರ್ಷ ಅಥವಾ ಕಾಯಂ ಅಂತ ಹೇಳ್ಬೋದು. ಹೌದಿಲ್ಲ, ಯಾವುದೇ ಒಂದು 2 ವರ್ಷಕ್ಕೊಂದ್ಸಲ ಏನಂತ ನಿವೃತ್ತಿ ಆಗಿ ಏನಂತಂದ್ರೆ ಹೇಳ್ತಾರ. ಇದೊಂದು ಏನಂತಂದ್ರೆ ಇದು ಮೇನ್ ಇಂಪಾರ್ಟೆಂಟ್. ಇದು ದಿವಸದನ. ನೆಕ್ಸ್ಟ್ ಏನಂತಂದ್ರೆ ರಾಜ್ಯ ವಿಧಾನಸಭೆ ಅಂದಾಗ ನಮಗೆ ಟೋಟಲ್ ಇಡೀ ನಮ್ಮ ಭಾರತದಲ್ಲಿ ಕೇವಲ 6 ರಾಜ್ಯಗಳು ಮಾತ್ರ ದ್ವಿಸದನ ಅಥವಾ ವಿಧಾನ ಪರಿಷತ್ತನ್ನು ಹೊಂದಿದ ರಾಜ್ಯಗಳು ಅಂತ ಹೇಳ್ಬಹುದು. ಅದರಲ್ಲಿ ಇದ್ರಾಗ ಯಾವುದು ಅಲ್ಲ ಅಂತ ಕೇಳ್ಯಾರ. ಹೌದಿಲ್ಲ, ಒಂದು ಕ್ವಶನ್ ಏನೈತೆ ಅಂದ್ರೆ ಇವು ಅಂದ್ರೆ ವಿಧಾನ ಪರಿಷತ್ತು ಹೊಂದಿದಂತ ರಾಜ್ಯಗಳು ಯಾವ್ದು ಇವಾಗ? ಕರ್ನಾಟಕ ಇದೆ, ಮಹಾರಾಷ್ಟ್ರ ಇದೆ, ಹೌದಿಲ್ಲ, ಉತ್ತರ ಪ್ರದೇಶ ಇದೆ, ಹೌದಿಲ್ಲ, ಆಂಧ್ರ ಪ್ರದೇಶ ಇದೆ, ತೆಲಂಗಾಣ ಇದೆ, ಬಿಹಾರ ಇದೆ. ಹೌದಿಲ್ಲ, ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ರೆ ಇವಾಗ ಕ್ವಶನ್ ಆನ್ಸರ್ ಅಂತ. ಹೌದಿಲ್ಲ, ಯಾವುದು? ಕರ್ನಾಟಕ ವಿಧಾನ ಪರಿಷತ್ ಇದೆ ನಮ್ಮಲ್ಲಿ. ಆಮೇಲೆ ಉತ್ತರ ಪ್ರದೇಶ ಇದರಲ್ಲಿ ಇದೆ. ಆಮೇಲೆ ಮಹಾರಾಷ್ಟ್ರ ಇದರಲ್ಲಿ ಇದೆ. ಯಾವುದು? ಮಧ್ಯಪ್ರದೇಶ ಇದು ಇಲ್ಲ. ಯಾವ್ದು ಇವಾಗ ಆನ್ಸರ್? ಯಾವ್ದು ಇವಾಗ? ಮಧ್ಯಪ್ರದೇಶ ಅಂತ ಹೇಳ್ಬೋದು. ಹೌದಿಲ್ಲ, ಇದಿರ್ತಕ್ಕಂಥ ಏನಂತಂದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವ್ದಂದ್ರೆ ಮಧ್ಯಪ್ರದೇಶ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದಂತ ರಾಜ್ಯ ಯಾವ್ದು ಇವಾಗ? ಯಾವ್ದು ಹೇಳ್ಬೋದು ಇವಾಗ? ಅರುಣಾಚಲ ಪ್ರದೇಶ ಅಂತ ಹೇಳ್ಬೋದು. ಹೌದಿಲ್ಲ, ಈಗ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಂತಂದ್ರೆ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಹೌದಿಲ್ಲ, ರೈಟ್. ಈಗ ಏನಂತಂದ್ರೆ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಏನಂತಂದ್ರೆ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡುವ ಅಥವಾ ತೆಗೆದುಹಾಕುವ ಅಥವಾ ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆಯಪ್ಪ ಅಂತಂದ್ರೆ 169ನೆಯ ವಿಧಿಯ ಪ್ರಕಾರ ಯಾರಿಗಂದ್ರೆ ರಾಜ್ಯ ವಿಧಾನಸಭೆಗೆ ಅಥವಾ ರಾಜ್ಯ ವಿಶೇಷ ಇರ್ತಕ್ಕಂಥ ರಾಜ್ಯಸಭೆಗೆ ಅಂತ ಹೇಳುವ. ಇದು ಸಾರಿ ಯಾವ್ದಕ್ಕಂದ್ರೆ ಇದಕ್ಕ ರಾಜ್ಯ ಶಾಸಕಾಂಗಕ್ಕಿದೆ ಅಂತ ಹೇಳ್ಬೋದು. ಹೌದಿಲ್ಲ, ಅದ್ರಾಗ ವಿಶೇಷ ಬಹುಮತದ ಮೂಲಕ ಯಾವ್ದು ಇವಾಗ? ವಿಶೇಷ ಬಹುಮತದ ಮೂಲಕ 169ನೇ ವಿಧಿಯ ಪ್ರಕಾರ ಯಾವುದೇ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಬೇಕಾಗಿತ್ತಂದ್ರೆ ಯಾವ್ದು ಅಥವಾ ಸ್ಥಾಪನೆ ಮಾಡಬಹುದು ಅಥವಾ ರದ್ದುಗೊಳಿಸುವ ಅಧಿಕಾರ ಎಷ್ಟನೇ ವಿಧಿಗಿದೆ ಇವಾಗ? 169. ಮತ್ತೆ ಏನಂತಂದ್ರೆ ರಾಜ್ಯ ಶಾಸಕದಲ್ಲಿ ಪಾಸ್ ಆಗಿ ಮತ್ತೆ ಏನಂತಂದ್ರೆ ಸಂಸತ್ತಿಗೆ ಕಳಿಸ್ತಕ್ಕಂಥದ್ದು ಯಾವ್ದು ಇವಾಗ ಮಾಡಬಹುದು ಅಂತ, ರೈಟ್.
ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ ಈಗಿನ ಎರಡನೇ ಕ್ವಶನ್ ಇನ್ನು ಒಂದು ಇದು ಮಂತ್ರಿಮಂಡಲದ ಯಾವುದು ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ. ಈಗ ಮಂತ್ರಿಮಂಡಲ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾ ಇದೆ. ರಾಜ್ಯ ಮಂತ್ರಿಮಂಡಲ ಬೇರೆ, ರಾಷ್ಟ್ರ ಮಂತ್ರಿಮಂಡಲ ಬೇರೆ. ರಾಜ್ಯ ಮಂತ್ರಿಮಂಡಲ ಅಂದ್ರೆ ಈಗಿನ ವಿಧಾನಸಭೆ, ವಿಧಾನ ಪರಿಷತ್ತು. ಇವಾಗ ರಾಷ್ಟ್ರ ಮಂತ್ರಿಮಂಡಲ ಅಂದ್ರೆ ಯಾವಾಗ ಬರ್ಬೇಕು? ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆ. ಇವರು ಯಾರಿಗೆ ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳಿದ್ರು. ಆನ್ಸರ್ ಯಾವುದು? ನ್ಯಾಯಾಂಗ. ನ್ಯಾಯಾಂಗ ಅಂದ್ರೆ ಆನ್ಸರ್ ಹಾಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳೋ? ನ್ಯಾಯಾಂಗ ಹೋಗಿ ನ್ಯಾಯಾಂಗ ಮತ್ತು ಕಾರ್ಯಾಂಗ 51ನೇ ಪ್ರಕಾರ ಏನೈತಿ ಇವಾಗ ಪ್ರತ್ಯೇಕವಾಗಿ ಅದೇನ್ ಮಾಡಕ್ ಆಗಲ್ಲ. ಆಮೇಲೆ ಹೌಸ್ ಆಫ್ ಪೀಪಲ್ ಅಂದ್ರೆ ಯಾವ್ದು? ಇವಾಗ ಲೋಕಸಭೆ ಅಂತೀವಿ. ಯಾವ್ದು? ಇವಾಗ ಲೋಕಸಭೆ ಅಂತೀವಿ. ಯಾವ್ದು? ಲೋಕಸಭೆ. ಆಮೇಲೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ಈಗಿನ ರಾಜ್ಯಸಭೆ. ಯಾವ್ದಂತ? ಇವಾಗ ರಾಜ್ಯಸಭೆ, ರೈಟ್. ಆಮೇಲೆ ಯಾವ್ದು? ಇವಾಗ ರಾಷ್ಟ್ರಪತಿ, ಪ್ರೆಸಿಡೆಂಟ್. ಯಾವ್ದಿಲ್ಲ ಇದರಲ್ಲಿ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳ್ಯಾರ. ಯಾವ್ದು? ಇವಾಗ ಮೇನ್ ಅಂದ್ರೆ ಯಾವುದೇ ಒಂದು ಮಂತ್ರಿಮಂಡಲ ಯಾವ್ದ್ರಿಂದ ರಚನೆ ಆಗಿರ್ತಪ್ಪ, ಯಾವ್ದ್ರಿಂದ ಸ್ಥಾಪನೆ ಆಗಿರ್ತೈತಿ, ಯಾವ್ದ್ರಿಂದ ಹುಟ್ಟುಕೊಂಡಿರ್ತದ ಅಂತಂದ್ರೆ ಈಗಿನ ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭೆ. ಯಾವ್ದ್ರಿಂದ? ಲೋಕಸಭೆ ಇದ್ರು ಮಾತ್ರ ಇವ್ರು ಇರ್ತಕ್ಕಂಥ ಮಂತ್ರಿಮಂಡಲ ಅಂತಂದ್ರೆ ಇನ್ನು ಇದೇನಾಗಿರ್ತಾರೆ ಇವಾಗ ಶಾಶ್ವತವಾಗಿ ಇರಕ ಸಾಧ್ಯ. ಯಾರಿಗೆ ಜವಾಬ್ದಾರ ಇವಾಗ? ಹೌಸ್ ಆಫ್ ಪೀಪಲ್ ಅಂದ್ರೆ ಒಂದೇ, ಲೋಕಸಭೆ ಅಂದ್ರೆ ಒಂದೇ. ಈಗ ಪ್ರಸ್ತುತ ಭಾರತದ ಒಟ್ಟು ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಈಗಿನ 543 ಜನ ಅದರ. ಎಷ್ಟಾದ್ರ? ಇವಾಗ ಆಂಗ್ಲಿನಲ್ಲಿ 2 ಇದ್ರು, ಬಟ್ ಅದೇನೈತಿ ಇವಾಗ ತೆಗೆದಾಕಿದ್ರು ಮೊನ್ನೆ ಅಂತ ಹೇಳ್ಬೋದು. ಹೌದಾ? ಯಾವ್ದು? ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಸಭೆ. ಟೋಟಲ್ ಎಷ್ಟಾದ್ರ? ಇವಾಗ 250 ಜನ ಅದರ. ಇವ್ರು ಏನೈತೆ ಅಂದ್ರೆ ಈಗಿನ ಪರೋಕ್ಷ ಚುನಾವಣೆಗಳ ಮೂಲಕ ನೇಮಕವಾಗ್ತಾರ. ಇವ್ರು ಏನ್ ಮಾಡ್ತಾರೆ? ಇವಾಗ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ನೇರ ಆಗ್ತಾರೆ. ಇವರ ಅಧಿಕಾರ ಎಷ್ಟು ವರ್ಷ? 5 ವರ್ಷ. ಇವರ ಅಧಿಕಾರ ಎಷ್ಟು ವರ್ಷ? 6 ವರ್ಷ. ಇರ್ತದ ಏನಾಗಿತ್ತು ಇವಾಗ ಕಾಯಂ ಆಗಿದೆ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋದು. ಹೌದಲ್ಲ? ಯಾವ್ದು? ಇವಾಗ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಸಂವಿಧಾನ, ಯಾವುದೇ ಒಂದು ಕಾನ್ಸೆಪ್ಟ್, ಹೌದಿಲ್ಲ, ಯಾವುದೇ ಒಂದು ಎಕ್ಸಾಮ್ನಾಗ ಯಾವುದೇ ಒಂದು ಕ್ವಶನ್ ಏನಂತಂದ್ರೆ ನಾವು ಫಸ್ಟ್ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈಗ ಪ್ರಸ್ತುತ ಕೆಇದವರಿಗೆ ಇರ್ತಕ್ಕಂಥ ಏನಂತಂದ್ರೆ ಕೆಇದವರಿಗೆ ಕೊಟ್ಟಾರ. ಯಾವ್ದು? ಕೆ ಎಕ್ಸಾಮ್ ನಡೆಸಕ್ಕೆ ಯಾರಿಗೆ ಕೊಟ್ಟಾರ? ಇವಾಗ ಕೆಇ, ಕರ್ನಾಟಕ ಎಜುಕೇಶನ್ ಅಥಾರಿಟಿ. ಇವ್ರಿಗೆ ಕೊಟ್ಟಾರ. ಇವ್ರು ಇರ್ತಕ್ಕಂಥ ಹಿಂದೆ ಯಾವ್ಯಾವ ಕ್ವಶನ್ಗಳು ಯಾವ್ಯಾವ ಎಕ್ಸಾಮ್ ನಡೆದವು ಅವ್ರು ಇರ್ತಕ್ಕಂಥ ಎಲ್ಲಾ ಕ್ವಶನ್ ಮ್ಯಾಕ್ ಮುಂದೆ ಇರ್ಬೇಕು. ಹೌದಿಲ್ಲ? ಅಲ್ಲಿರ್ತಕ್ಕಂಥ ಹೆಂಗ್ ಕೇಳ್ತಾರ ಅಂದ್ರೆ ಬರೀ ಅಲ್ಲಿ ಹೇಳಿಕೆಗಳು ಕೇಳಿರ್ತಾನೆ ಅಥವಾ ಸಮರ್ಥನೆ ಕೇಳಿರ್ತಾರೆ. ಬರೀ ಹೇಳಿಕೆಗಳು ಜಾಸ್ತಿ ಅದಾವ ಯಾರ್ದು? ಕೆಇದವರು. ಅದಕ್ಕೆ ಏನಂತಂದ್ರೆ ನಾವು ಹಿಂದಿರ್ತಕ್ಕಂಥ ಎಲ್ಲ ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಇವಾಗ ಒಂದು ಪಿಕ್ಚರ್ ಐಡಿಯಾ ಬರ್ತದೆ. ಕ್ವಶನ್ ಹಿಂಗ್ ಬರ್ಬೋದಪ್ಪ, ಹಿಂಗ್ ಆಗ್ಬೋದು, ಹಿಂಗ್ ಅಲ್ಲಿ ಫ್ರೇಮ್ ಆಗ್ಬೋದು ಅಂತ ಹೇಳೋದು. ಹೌದಲ್ಲ? ರೈಟ್. ಅದಕ್ಕೆ ಕೆ ಇರ್ತಕ್ಕಂಥ ಎಲ್ಲಾ ಕ್ವಶನ್ ಮುಂದಿನ ದಿನಗಳಲ್ಲಿ ಅಂತ ಕೆ ಇರ್ತಕ್ಕಂಥ ಎಲ್ಲಾ 10 ಕ್ವಶನ್ ಏನಂತಂದ್ರೆ ನಾವು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಅಂತ ಹೇಳೋದು. ಹೌದಿಲ್ಲ? ನೀವು ಇರ್ತಕ್ಕಂಥ ಏನಂತಂದ್ರೆ ಈಗ ಫಸ್ಟ್ ಸಂವಿಧಾನ ರಚನೆ ಇರ್ತಕ್ಕಂಥ ಯಾವ್ದು? ಇವಾಗ ಫಸ್ಟ್ ಯಾರು? ಇವಾಗ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರು. ಇವ್ರು ಆಗ ಸಾಧ್ಯ ಇಲ್ಲ. ಇವ್ರು ಏನೈತಿ ಇವಾಗ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಅಂತ ಹೇಳ್ಬೋದು. ಯಾರು? ಜವಾಹರ್ಲಾಲ್ ನೆಹರು. ಇವರು ಆಂಗ್ಲ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಂಗೆ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವ್ರು ಆಂಗ್ಲ. ಯಾರು? ಇವರು ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತೀವಿ. ಭಾರತದ ಉಕ್ಕಿನ ಮಹಿಳೆ ಯಾರು? ನಿಮ್ಮ ಇರ್ತಕ್ಕಂಥ ಕಾಮೆಂಟ್ ಕೂಡ ಹಾಕ್ಬಹುದು, ಬಟ್ ಏನಂತಂದ್ರೆ ಅವ್ರು ಹೇಳ್ಬೋದು. ಹೌದಿಲ್ಲ? ಭಾರತದ ಉಕ್ಕಿನ ಮಹಿಳೆ ಯಾರು? ನಿಮ್ ಇರ್ತಾರೆ ಕಾಮೆಂಟ್ ಬಾಕ್ಸ್ ಹಾಕ್ರಿ. ಬಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಂದ್ರೆ ಈಗಿನ ಭಾರತದ ಉಕ್ಕಿನ ಮನುಷ್ಯ ಅಂತಂತಾರೆ. ಹೌದಿಲ್ಲ? ಅಥವಾ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಯಾರು? ಇವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಮತ್ತು ಭಾರತದ ಪ್ರಥಮ ಹೋಮ್ ಮಿನಿಸ್ಟರ್ ಅಥವಾ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಪ್ಪ ಅಂದ್ರೆ ಯಾರು? ಇವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಸ್ವಲ್ಪ ನೆನ್ಪಿಟ್ಬೇಕು. ಹೌದಾ? ರೈಟ್. ನೆಕ್ಸ್ಟ್ ಇರ್ತಕ್ಕಂಥ ಯಾವ್ದು? ಇವಾಗ ಡಾಕ್ಟರ್ BR ಅಂಬೇಡ್ಕರ್. ಇವ್ರು ಏನಂತಂದ್ರೆ ಈಗಿನ ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು. ಯಾವ್ದು? ಇವಾಗ ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು. ಕರಡು ಅಂದ್ರೆ ಏನಪ್ಪಾ ಅಂದ್ರೆ ರಫ್ ಫಸ್ಟ್ ಗೆ ಇರ್ಬೇಕಂತ ಬರೆದಂತ ವ್ಯಕ್ತಿ ಯಾರು? ಅವರು. ಇದೇನಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಇದು ಎಕ್ಸಾಮ್ ಕೇಳ್ಯಾರ. ಕರಡು ಸಮಿತಿ ಯಾವಾಗ ರಚನೆ ಆಗಿದೆ ಅಂತ ಕೇಳ್ಯಾರ. ಇವ್ರ ಅಧ್ಯಕ್ಷರ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಬಟ್ ಈ ಸಮಿತಿ ಯಾವಾಗ ರಚನೆ ಆಗಿದೆ ಅಂತ ಹೇಳ್ಯಾರ? ಆಗಸ್ಟ್ 29, 1947. ಯಾವ್ದು? 1947 ಅಂತ ಇದು ಎಕ್ಸಾಮ್ ಕೇಳ, ರೈಟ್. ಹೌದಿಲ್ಲ? ಆ ಕರಡು ಸಮಿತಿ. ಈಗ ನಮಗೆ ಕ್ವಶನ್ ಏನಪ್ಪಾ ಅಂದ್ರೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದ್ರೆ ಈಗಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳಿ. ಯಾರು? ಇವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ರೈಟ್. ಈಗೇನಪ್ಪ ಅಂದ್ರೆ ಈಗಿನ ಇವರು ಅಧ್ಯಕ್ಷರಾಗಿದ್ರು. ಉಪಾಧ್ಯಕ್ಷರು ಇರ್ತಕ್ಕಂಥ ಏನಂತಂದ್ರೆ ಈಗಿನ ಉಪಾಧ್ಯಕ್ಷರೇ ಅಂತಂದ್ರೆ ಈಗ ಇರ್ತಕ್ಕಂಥ ಮುಖ್ಯವಾಗಿ ಏನಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು
ನಮ್ಮ ಸಂವಿಧಾನ ಯಾವಾಗ ಅಂಗೀಕಾರವಾಗಿದೆ ಅಂತಂದ್ರಿಗಿನ 1949. ಯಾವ್ದು 1949? ಹೌದಿಲ್ಲ. ಯಾವ್ದು ಇವಾಗ ನವೆಂಬರ್ 26ರಂದು, ರೈಟ್, ಅಡಾಪ್ಟೆಡ್. ಹೌದಿಲ್ಲ. ಯಾವ್ದು ಇವಾಗ ಸಂವಿಧಾನ ಅಂಗೀಕಾರವಾಗಿದ್ದು. ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಹೌದಿಲ್ಲ, ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂದಿದೆ. ಹೌದಿಲ್ಲ, ರೈಟ್. ಅದಕ್ಕೆ ನಮ್ಗೆ ಏನಂತಂದ್ರೆ ಪ್ರತಿಯೊಂದು ಕ್ವಶನ್ ಏನಂತಂದ್ರೆ ಅನಲೈಸ್ ಮಾಡ್ಕೋಬೇಕು, ಇಂಪಾರ್ಟೆಂಟ್. ಮುಂದಿನ ಕ್ಲಾಸ್ ಏನಂತಂದ್ರೆ ನಾಳೆ ಅಥವಾ ನಾಡಿದ್ದು ಏನಂತಂದ್ರೆ ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ಕ್ಲಾಸ್ ಇರ್ತಾವ. ಮತ್ತೆ ಮೀರಾಣ್ ಸಾರ್ ಇರ್ತಕ್ಕಂಥ ಎಲ್ಲ ಮೇಡಮ್ಗಳು ಏನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಏನಂತಂದ್ರೆ ಸ್ಟಾರ್ಟ್ ಮಾಡ್ತಾವ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮುಂದಿನ ಕ್ವಶನ್ ಅಥವಾ ಮುಂದಿನ ಇರ್ತಕ್ಕಂಥ ಪ್ರಶ್ನೋತ್ತರಕ್ಕೆ ಹೋಗಂಬ್ರಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಾವಧಿ ಯಾವ ವಿಧಿಯ ಅಡಿಯಲ್ಲಿದೆ? ಅಂದ್ರೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಅಧಿಕಾರವನ್ನು ಏನಂತಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಸಲಹೆ, ಈಗ ಎಕ್ಸಾಂಪಲ್ ಇವಾಗ ಅದ್ರ ಸಲಹೆ ಯಾವಾಗ ಕೇಳ್ತಾರಪ್ಪ ಅಂತ ಕೇಳ್ತಾರ. ಹೌದಿಲ್ಲ. ಈ ಎಕ್ಸಾಂಪಲ್ ಇವಾಗ ಮುಖ್ಯವಾಗಿ ಏನಂತಂದ್ರೆ ಯಾವುದು 138, 143, ಹೌದಿಲ್ಲ, 136, ಆಮೇಲೆ 131 ಅಂತ ಕೇಳ್ಯಾರ. ಅಂದ್ರೆ ಯಾವ್ದಪ್ಪ ಅಧಿಕಾರ ಅಂತಂದ್ರೆ ರಾಜ್ಯಗಳ ವಿವಾದಗಳ ಆದಾಗ ಯಾರು ಬಗೆಹರಿಸ್ತಾರ? ಇವಾಗ ರಾಜ್ಯಗಳ ವಿವಾದ ಆದಾಗ ಅದು ಬಗೆಹರಿಯಂದ್ರೆ ರಾಷ್ಟ್ರಪತಿ ಏನ್ ಹೇಳ್ತಾರೆ? ಇವಾಗ ಮಧ್ಯವಾಗಿ ಯಾವ್ದು ಬರ್ತಂದ್ರೆ ಸುಪ್ರೀಂ ಕೋರ್ಟ್ ಬರ್ತದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಬರ್ತಕ್ಕಂಥ ಆದೇಶ ಹೇಳ್ತಕ್ಕಂಥ ವ್ಯಕ್ತಿ ಯಾರು ಹೇಳ್ತಾರೆ? ಇವಾಗ ರಾಷ್ಟ್ರಪತಿ ಹೇಳ್ತಾನ, ರೈಟ್. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂತ ಕೇಳ್ಯಾರ. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಅದೆಷ್ಟು ಇವಾಗ 143. ಇದನ್ನೆಲ್ಲರಿಗೂ ಏನಂತ ನೆನ್ಪಿಡ್ತೇವೆ. ಯಾವ್ದು ಇವಾಗ 143 ಅಂತ ಹೇಳ್ಬೋದು. 143 ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಏನಂತಂದ್ರೆ ರಾಷ್ಟ್ರಗಳ ಮಧ್ಯೆ ವಿವಾದ ಉಂಟಾದಾಗ, ರಾಜ್ಯಗಳ ಮಧ್ಯೆ ವಿವಾದ ಉಂಟಾದಾಗ ಅಥವಾ ಜಲ ವಿವಾದಗಳಾದಾಗ ಇದನ್ನು ಸಮಸ್ಯೆ ಬಗೆಹರಿಸುವ ಒಂದು ಇರ್ತಕ್ಕಂಥ ಸಮಸ್ಯೆ ಬಗೆಹರಿಲಾರದ ಸಂದರ್ಭದಲ್ಲಿ ರಾಷ್ಟ್ರಪತಿ ಅವರು ಯಾರು ಮೊರೆ ಹೋಗ್ತಾರ, ಯಾರು ಸಲಹೆ ಕೇಳ್ತಾರಪ್ಪ ಅಂದ್ರೆ ಯಾರು ಕೇಳ್ತಾರೆ? ಇವಾಗ ಸುಪ್ರೀಂ ಕೋರ್ಟ್ ಕೇಳ್ತಾನ. ಎಷ್ಟನೇ ಆರ್ಟಿಕಲ್ ಪ್ರಕಾರ? 143. ಇದು ಆನ್ಸರ್ ಯಾವ್ದು ಇವಾಗ 143, ರೈಟ್. ನೆಕ್ಸ್ಟ್ ಕ್ವಶನ್ ರೈಟ್. ಈಗ ತಗೊಂಡ ಏನಂತಂದ್ರೆ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು, ಹೌದಿಲ್ಲ, ಬದಲಾಯಿಸುವ ಅಧಿಕಾರವು ಯಾರ ಹತ್ರ ಇದೆ? ಯಾವ್ದು ಇವಾಗ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಒಂದನೇದು ರಾಜ್ಯ ಸರ್ಕಾರ, ಇರಕ್ ಸಾಧ್ಯ ಇಲ್ಲ. ಸಂಸತ್ತು, ಹೌದಿಲ್ಲ. ಆಮೇಲೆ ಯಾವ್ದು ಪ್ರಧಾನಮಂತ್ರಿ, ಆಮೇಲೆ ಯಾವ್ದು ಇವಾಗ ರಾಷ್ಟ್ರಪತಿ, ರೈಟ್. ಆನ್ಸರ್ ಯಾವ್ದಪ್ಪ? ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಯಾವ್ದು ಆಲ್ರೆಡಿ ನಿಮ್ಗೆ ಗೊತ್ತಿಲ್ಲ, ಇನ್ನೊಂದ್ಸಲ ಏನಂತೀವ ಕೇಳಬೇಕಾಗುತ್ತೆ. ಹೌದಿಲ್ಲ. ಯಾವ್ದಪ್ಪ ಅಂತಂದ್ರೆ ಸಂಸತ್ತು ಅಂತ ಅಥವಾ ಪಾರ್ಲಿಮೆಂಟ್ ಅಂತ ಏನಂತ ಇವಾಗ ಪಾರ್ಲಿಮೆಂಟ್, ರೈಟ್. ಆನ್ಸರ್ ಯಾವುದು? ಪಾರ್ಲಿಮೆಂಟ್. ಒಂದು ಎಕ್ಸಾಂಪಲ್, ಪಾರ್ಲಿಮೆಂಟ್ ಎಂದರೆ ಯಾರ್ಯಾರು ಬರ್ತಾರ ಅಂತ ಕೇಳ ಕ್ವಶನ್. ಯಾವುದು? FDA ಕೇಳ್ಯಾರ. ಪಾರ್ಲಿಮೆಂಟ್ ಎಂದರೆ ಪಾರ್ಲಿಮೆಂಟ್ ಅಂದ್ರೆ 79ನೇ ವಿಧಿಯ ಪ್ರಕಾರ ಯಾವ್ದು ಇವಾಗ ಲೋಕಸಭೆ ಪ್ಲಸ್ ಯಾವ್ದು ಇವಾಗ ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ. ದಟ್ ಈಸ್ ಇದಕ್ಕೇನಂತೀವಿ ನಾವು ಇವಾಗ ಸಂಸತ್ತು. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಇವಾಗ 79ನೇ ಆರ್ಟಿಕಲ್ ಪ್ರಕಾರ, ಹೌದಿಲ್ಲ. ಅದಕ್ಕಿರ್ತಕ್ಕಂಥ ಏನೈತಿ ಇವಾಗ ರಾಜ್ಯ ಸರ್ಕಾರ ಬರಂಗಿಲ್ಲ, ಪ್ರಧಾನಮಂತ್ರಿ ಬರಂಗಿಲ್ಲ, ರಾಷ್ಟ್ರಪತಿ ಬರಂಗಿಲ್ಲ. ಯಾರು ಬರ್ತಾರೆ ಇವಾಗ? ರಾಜ್ಯಗಳಿಂದ ಗಡಿಗಳ ನಿರ್ವಹಿಸುವ ಯಾವ್ದು ಇವಾಗ ಸಂಸತ್ತಿಗೆ ಪವರ್ ಇದೆ. ಅಲ್ಲಿರ್ತಕ್ಕಂಥ 2/3 ಮೆಜಾರಿಟಿ, ಹೌದಿಲ್ಲ. ಎಷ್ಟು ಬೈ? ಇವಾಗ 2/3 ಮೆಜಾರಿಟಿ ಮೂಲಕ ಏನೈತೆ ಅಂದ್ರೆ ಆ ಯಾವುದೇ ಒಂದು ಬಿಲ್ ಅಥವಾ ಆಕ್ಟ್ ಅನ್ನು ಏನಂತಂದ್ರೆ ಕಾಯ್ತಾರೋ ಅಧಿಕಾರ ಯಾರಿಗಿದೆ? ಇವಾಗ ಸಂಸತ್ತಿಗಿದೆ, ರೈಟ್. ನೆಕ್ಸ್ಟ್ ಇರ್ತಕ್ಕಂಥ ಮುಂದಿನ ಕ್ವಶನ್, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು, ಹೌದಿಲ್ಲ, ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮಿತಿಯಲ್ಲಿ ಯಾವಾಗ ಪಡೆಯಿತು? ಇದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಏನಂತಂದ್ರೆ ಬರೀ ಸ್ವಾತಂತ್ರ್ಯ ಆಗಸ್ಟ್ ಯಾವ್ದು ಇವಾಗ 1597 ಬಂತು, ಓಕೆ. ಅದಕ್ಕಿಂತ ಮುಂಚೆಗೆ ನಿಮಗೆ ಸ್ವಾತಂತ್ರ್ಯ ಕೊಡ್ತು ಅಂತಂದು ರಾಜ್ಯ ಸಮಿತಿಯನ್ನು ಯಾವ ತಿಂಗಳ ಅಥವಾ ಯಾವ ತಿಂಗಳಲ್ಲಿ ಏನೈತಿ ಇವಾಗ ರಾಜ್ಯರ ದೊರೆಗಳಿಂದ ನಮಗೆ ಏನೈತಿ ಇವಾಗ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಬಂತು ಅಂತ ಕೇಳಿದ ಕ್ವಶನ್. ಆನ್ಸರ್ ಯಾವುದು? ಜುಲೈ 1947, ಹೌದಿಲ್ಲ. ಆಮೇಲೆ ಯಾವುದು? ಮೇ 1947, ಆಮೇಲೆ ಯಾವುದು? ಜೂನ್ 1947, ಆಮೇಲೆ ಆಗಸ್ಟ್ 1947. ಯಾವಾಗಿದೆ ಇವಾಗ? ಜುಲೈ 1947, ಹೌದಿಲ್ಲ. ಜುಲೈ ಆಗಸ್ಟ್ ಏನಕ್ಕೆ ಸ್ವಾತಂತ್ರ್ಯ ಒಂದು ತಿಂಗಳು ಮುಂಚೆವಾಗಿ ಏನಂತಂದ್ರೆ ನಿಮಗೆ ಏನಂತಂದ್ರೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತಂದು ಯಾರಿಂದ ದುಡಿತೀವಾಗ? ಬ್ರಿಟಿಷರ ದೊರೆಗಳಿಂದ ನಮ್ಮ ರಾಜ್ಯ ಸಮಿತಿಗೆ ಸಿಗ್ತಂತೆ ಹೋಗ್ಬೋದು, ಹೌದಿಲ್ಲ. ಯಾವ ತಿಂಗಳಲ್ಲಿ? ಇವಾಗ ಜುಲೈ ತಿಂಗಳ. ಆನ್ಸರ್ ಯಾವುದು? ಎ ಅಂತ ಹೇಳ್ಬೋದು, ರೈಟ್. ಮುಂದಿನ ಕ್ವಶನ್, ಹೌದಿಲ್ಲ. ಯಾವುದು? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು
ಈ ಕೆಳಗಿನ ಯಾವ ಲೆಕ್ಕಗಳಲ್ಲಿ ಸರಿಯಾಗಿದೆ ಅಂತ. ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಮುಖ್ಯವಾಗಿ ಐರ್ಲೆಂಡ್ ಅಥವಾ ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಯಾವ್ದಾಗಿದೆ ಇವಾಗ? ಐರಿಷ್ ಅಥವಾ ಐರ್ಲೆಂಡ್ ಅಂದ್ರೆ ಐರಿಷ್ ಸಂವಿಧಾನ ಏನಂತಂದ್ರೆ ಇವಾಗ ಎರವಲು ಪಡೆಯಲಾಗಿದೆ ಅಂತ ಹೇಳ್ಬೋದು. ಇದು ಏನಂತಂದ್ರೆ ಈಗಿನ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಇದೇನಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಈಗ ಯಾವ್ದು 15ರಿಂದ 24 ಅಲ್ಲ, 25ರಿಂದ 32 ಅಲ್ಲ, ಯಾವ್ದು ಇವಾಗ 52ರಿಂದ 60 ಅಲ್ಲ. ಆನ್ಸರ್ ಯಾವ್ದು ಇವಾಗ? 36ರಿಂದ 51. ಯಾವ್ದು ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳು. ಇವಾಗ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 4 ಭಾಗ ಅದಾವ. ಗಾಂಧಿ ತತ್ವ, ಹೌದಿಲ್ಲ, ಇರ್ತಕ್ಕಂಥ ಏನೈತಿ ಇವಾಗ 4 ತತ್ವ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ಅಥವಾ ಇವಾಗ ಸಮಾನ ತತ್ವ, ಇವೆಲ್ಲ ನೆಕ್ಸ್ಟ್ ಬರ್ತಾ ಕ್ಲಾಸ್ ಅಲ್ಲಿ. ಯಾವ್ದು ಇವಾಗ? 36ರಿಂದ 51ವರೆಗೆ ರಾಜ್ಯ ನಿರ್ದೇಶಕ ತತ್ವಗಳು ಏನೈತೆ ಅಂದ್ರಿಗಿನ ಮಾಡಲಾಗಿದೆ ಅಂತ ಹೇಳುದು, ಹೌದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು, ಹೌದಿಲ್ಲ, 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಯಾವುದು? 21 ವರ್ಷದಿಂದ 18 ವರ್ಷಕ್ಕೆ ತಿದ್ದುಪಡಿ ವಯಸ್ಸನ್ನು ಯಾವಾಗ ಇಳಿಸಲಾಯಿತು ಅಂತ ಕೇಳಲ್ಲ. ಅಲ್ಲ, ಯಾವ್ದು ಎಷ್ಟನೇ ತಿದ್ದುಪಡಿ ಮೂಲಕ? 42ನೇ ತಿದ್ದುಪಡಿ ಅಂತ ಅಲ್ಲ, ಇದಕ್ಕೇನಂತಾರ ಮಿನಿ ಸಂವಿಧಾನ ಅಂತಾರೆ. ಇದು ಆಗಲ್ಲ. 44ನೇ ತಿದ್ದುಪಡಿ ಇದು ಅಲ್ಲ. ಯಾವ್ದು? ಆಸ್ತಿ ಹಕ್ಕು ತೆಗೆದಾಕಿದ ತಿದ್ದುಪಡಿ ಯಾವ್ದಂದ್ರೆ 44ನೇ ತಿದ್ದುಪಡಿ, ಇದು ಅಲ್ಲ. ಆಮೇಲೆ 61ನೇ ತಿದ್ದುಪಡಿ ಏನಂತಂದ್ರೆ ಆನ್ಸರ್ ಯಾವ್ದು ಇವಾಗ? 61ನೇ ತಿದ್ದುಪಡಿ. ಯಾವಾಗ ಆಸ್ತಿ ಹಕ್ಕು ಆಗಿನ ಪ್ರಧಾನಮಂತ್ರಿ ಯಾರಂತ ಕೇಳ್ಯಾರ? 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದಂತ ವರ್ಷದಲ್ಲಿ ಯಾವಾಗ? 1988ರಲ್ಲಿ ಜಾರಿಗೆ, 1928ರಲ್ಲಿ ಆಕ್ಟ್ ಆಗಿದೆ, ಹೌದಿಲ್ಲ. ಇದು ಜಾರಿ ಬಂದಿದ್ದವಾಗ 1989ರಲ್ಲಿ, ರೈಟಾ? ಬಟ್ 1989 ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ರು? ನಮ್ಮ ಭಾರತ ಅತ್ಯಂತ ಕಿರಿಯ ಪ್ರಧಾನಿ ಯಾರು ಇವಾಗ? ರಾಜೀವ್ ಗಾಂಧಿ ಆಗಿದ್ರು. ಯಾರಾಗಿದ್ರು ಇವಾಗ? ರಾಜೀವ್ ಗಾಂಧಿ ಅಂತ ಹೇಳ್ಬೋದು. ಯಾರು ಇವಾಗ? ರಾಜೀವ್ ಗಾಂಧಿ ಅವ್ರು ಏನಂತಂದ್ರೆ ಈಗಿನ ಇಳಿಸಿದ್ರು. ಯಾಕಂದ್ರೆ ಮತದಾನ ಏನಂತಂದ್ರೆ ಬಹಳ ಕಡಿಮೆ ಆಗ್ತಿತ್ತು, ಅದಕ್ಕೆ ಏನಂತಂದ್ರೆ ಇರ್ತಕ್ಕಂಥ ಹೆಚ್ಚು ಮಾಡೋ ಸಲುವಾಗಿ ಏನಂತಂದ್ರೆ ಈಗಿನ ಮಾಡಿದ್ರೆ ಅಂತ ಹೇಳುದು, ಹೌದು. ನೆಕ್ಸ್ಟ್ ಕ್ವಶನ್, ಇವಾಗ ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಅಥವಾ ವಸ್ತುನಿಷ್ಠ ಅಂದ್ರೆ ಪ್ರಿಯಂಬಲ್ ಅಥವಾ ದೇಹ ವಾಕ್ಯಗಳು ಅಂತೀವಿ, ಅಥವಾ ಪ್ರಸ್ತಾವನೆ ಅಂತಂದ್ವಿ, ರೈಟ್. ಒಂದನೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹೌದು. ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಲ್ಲ, ಸಂವಿಧಾನ ರಚನಾ ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಯಾರು? ಅಲ್ಲಿ ಕರಡು ಸಮಿತಿ. ಜವಾಹರ್ಲಾಲ್ ನೆಹರು, ಆಮೇಲೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಹೌದಿಲ್ಲ. ಈಗ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದ್ರ ಯಾವಾಗ ಏನಂತಂದ್ರೆ ಸಂವಿಧಾನ ಸಭೆ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಇವಾಗ? ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಯಾವುದು? ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು, ಹೌದಿಲ್ಲ. ಇಲ್ಲಿ ಮುಖ್ಯವಾಗಿ ಇದರ ಒಟ್ಟ ವಿವರಣೆ ಇದೆ. 1947 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರು ಅವರು ಭಾರತದ ಸಂವಿಧಾನದ ಸಭೆಗೆ ದೇಹಗಳ ನಿರ್ಣಯ ಅಥವಾ ವಸ್ತುನಿಷ್ಠ ನಿರ್ಣಯ ಅಬ್ಜೆಕ್ಟಿವ್ ಅಂದೇನಂತಂದ್ರೆ ಏನ ನೀಡಿದರು. ಈ ಧ್ಯೇಯವಾಕ್ಯಗಳು ನಿರ್ಣಯ ಸಂವಿಧಾನದ ಪೀಠಿಕೆ ಅಥವಾ ಯಾವುದು? ಪ್ರಸ್ತಾವನೆ, ಪ್ರಿಯಂಬಲ್, ಪ್ರಸ್ತಾವನೆಯಾಗಿ ಅಳವಡಿಸಲಾಗಿದೆ. ಇದು ಮೇನ್ ಇಂಪಾರ್ಟೆಂಟ್, ಹೌದಿಲ್ಲ. ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಥವಾ ಧ್ಯೇಯಗಳ ಏನಂತಂದ್ರೆ ಏನ ಪೀಠಿಕೆ ಮಾಡಿದಂತ ಯಾರು ಇವಾಗ? ಜವಾಹರ್ಲಾಲ್ ನೆಹರು ಅಂತ ಹೇಳುದು, ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವುದು? ಲಾಸ್ಟ್ ಕ್ವಶನ್. ಸಂವಿಧಾನದ 371A ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ ಅಂತ ಹೇಳ. ಇಲ್ಲಿ ತಗೊಂಡ ಮೊದಲು ಏನಂತಂದ್ರೆ ಇದೆಲ್ಲ ಸ್ವಲ್ಪ ನೋಡ್ಕೆ ನಿಮ್ಗೆ ಅವಾಗ ಐಡಿಯಾ ಬರ್, ಹೌದಿಲ್ಲ. 371 ವಿದರ್ಭ ಮತ್ತು ಸೌರಾಷ್ಟ್ರ, ಆಮೇಲೆ 371B ಅಲ್ಲ 371A ನಾಗಾಲ್ಯಾಂಡ್, ಹೌದಿಲ್ಲ. 371B ಅಸ್ಸಾಂ, 371 ಮಣಿಪುರ, ಇವೆಲ್ಲ ಹೌದಿಲ್ಲ. ನಮ್ದು ಯಾವ್ದು ಇವಾಗ? 371J ಇದೆ. ಯಾವ್ದು ಇವಾಗ? ಕರ್ನಾಟಕ ಅಂತ ಹೇಳ್ಬೋದು, ಹೌದಿಲ್ಲ, ರೈಟ್. ಕರ್ನಾಟಕ ಆನ್ಸರ್ ಇವಾಗ ನಿಮಗೆ ಇದು ಯಾವುದು? ಮಹಾರಾಷ್ಟ್ರ ಅಲ್ಲ, ನಾಗಾಲ್ಯಾಂಡ್, ಹೌದಿಲ್ಲ. 371A ಯಾವ್ದು ಇವಾಗ? ನಾಗಾಲ್ಯಾಂಡ್ ರಾಜ್ಯಕ್ಕೆ ಏನಂತಂದ್ರೆ ಈಗಿನ 371A ಕೊಟ್ಟಿದೆ ಅಂತ ಹೇಳ್ಬೋದು, ಹೌದಿಲ್ಲ, ರೈಟ್. ಇದಿರ್ತಕ್ಕಂಥ ಎಲ್ಲ ಏನೈತೆ ಈಗಿನ ಮಾಡುವಂತ ಹೇಳೋದು, ಹೌದಿಲ್ಲ, ರೈಟ್. ಇದಿರ್ತಕ್ಕಂಥ ಎಲ್ಲ ನನ್ನ ಇಲ್ಲಿಯವರೆಗೆ ನನ್ನ ಕ್ಲಾಸ್ ಕೇಳಿದಂತ ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರ. ಆಲ್ ಆಫ್ ಥ್ಯಾಂಕ್ ಯು.